ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮಕ್ಕೆ ತಾನೇ ಕಾರಣ. ಈಗ ಸಂಧಾನ ಮಾತುಕತೆ ನಡೀತಾ ಇರೋದು ತನ್ನ ದೇಶದಲ್ಲೇ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಪಾಕಿಸ್ತಾನಕ್ಕೆ ಘೋರ ಮುಖಭಂಗವಾಗಿದೆ. ಪಾಕ್ ಬಳಿ ಸಂಧಾನದ ನಾಟಕ ಆಡಿಸಿದ್ದು ಸ್ವತಃ ಅಮೆರಿಕ ಅಂತ ಬ್ರಿಟನ್ ಪತ್ರಿಕೆ ಫೈನಾನ್ಷಿಯಲ್ ಟೈಮ್ಸ್ ವರದಿ ಬೆನ್ನಲ್ಲೇ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿನ ಪೋಸ್ಟ್ಗಳ ರಚನೆಯಲ್ಲಿ ಅಮೆರಿಕ ಅಧ್ಯಕ್ಷರ ಗೃಹ ಕಚೇರಿ ಶ್ವೇತಭವನ ನೇರವಾಗಿ ಹಸ್ತಕ್ಷೇಪ ಮಾಡಿತ್ತು. ಸಂದೇಶವನ್ನ ಬರೆದುಕೊಟ್ಟಿತ್ತು ಅಂತ ಅಮೆರಿಕದ ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಸ್ಫೋಟಕ ವರದಿ ಪ್ರಕಟಿಸಿದೆ. ಇದರೊಂದಿಗೆ ಸಂಧಾನದ ಖ್ಯಾತಿ ತೆಗೆದುಕೊಳ್ಳೋಕೆ ಮುಂದಾಗಿದ್ದ ಪಾಕಿಸ್ತಾನದ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗಿದೆ. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ತಾವು ನೇರವಾಗಿ ಹೇಳಲಾಗದ್ದನ್ನು ಪಾಕಿಸ್ತಾನದ ಮೂಲಕ ಹೇಳಿಸಿದ ಬಗೆ ಅಂತ ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇಂಥದ್ದೊಂದು ಮಹತ್ ಸಾಧನೆಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಅಂತ ಪಾಕ್ ಮಾಧ್ಯಮಗಳು ಆಗ್ರಹ ಮಾಡಿದ್ವು. ಮತ್ತೊಂದೆಡೆ ಭಾರತದಲ್ಲಿನ ಹಲವು ರಾಜಕೀಯ ಪಕ್ಷಗಳು ಕೂಡ ಸಂಧಾನದ ವಿಷಯದಲ್ಲಿ ಪಾಕಿಸ್ತಾನದ ಸರ್ಕಾರ ರಾಜಕೀಯ ಗೆಲುವು ಸಾಧಿಸಿದೆ. ಜಾಗತಿಕ ಮಟ್ಟದಲ್ಲಿ ಪಾಕ್ ಗೌರವ ಹೆಚ್ಚಾಗಿದೆ. ಈ ವಿಷಯದಲ್ಲಿ ಭಾರತ ಸೋಲು ಕಂಡಿದೆ ಎಂದೆಲ್ಲ ಟೀಕಿಸಿದ್ವು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಸಂಧಾನ ಸಾಮರ್ಥ್ಯ ಬಯಸಲಾಗಿದೆ. ಹಾಗಿದ್ರೆ ಶರೀಫ್ ಟ್ವೀಟ್ನಲ್ಲಿ ಏನಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಮಧ್ಯಪ್ರಾಚ್ಯ ಯುದ್ಧವನ್ನ ಶಾಂತಿಯುತವಾಗಿ ಇತ್ಯರ್ಥಪಡಿಸುವ ರಾಜತಾಂತ್ರಿಕ ಪ್ರಯತ್ನಗಳು ಸ್ಥಿರವಾಗಿ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಗಣನೀಯ ಫಲಿತಾಂಶಗಳಿಗೆ ಕಾರಣವಾಗುವ ಸಾಮರ್ಥ್ಯವನ್ನ ಹೊಂದಿದೆ. ರಾಜತಾಂತ್ರಿಕ ಮಾತುಕತೆಯ ಗಡುವನ್ನ 2 ವಾರಗಳ ಕಾಲ ವಿಸ್ತರಿಸುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಬಳಿ ಮನವಿ ಮಾಡ್ತೀನಿ. ಜೊತೆಗೆ ಈ ಅವಧಿಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ತೆರೀಬೇಕು ಅಂತ ಶರೀಫ್ ಪೋಸ್ಟ್ ಮಾಡಿದ್ರು. ಆದರೆ ಇದು ಶ್ವೇತಭವನ ಒಪ್ಪಿಗೆ ಪಡೆದು ಮಾಡಲಾದ ಪೋಸ್ಟ್ ಅಂತ ವರದಿ ಆಗಿದೆ. ಜೊತೆಗೆ ಆ ಪೋಸ್ಟ್ನ ಪೂರ್ವ ಆವೃತ್ತಿಯಲ್ಲಿ ಡ್ರಾಫ್ಟ್ ಪಾಕ್ ಪಿಎಂ ಸಂದೇಶ ಅಂತ ಬರೆದಿದ್ದು ಕೂಡ ಯಾರೋ ಬರೆದುಕೊಟ್ಟದನ್ನ ಶರೀಫ್ ಪೋಸ್ಟ್ ಮಾಡಿದ್ದಾರೆ ಅಂತ ಚರ್ಚೆಯನ್ನ ಹುಟ್ಟುಹಾಕಿತ್ತು.